ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಪ್ರಿಯಾಂಕಾ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 9ನೇ ತರಗತಿಯ ಅರ್ಥಶಾಸ್ತ್ರ ವಿಭಾಗದ ಆರ್ಥಿಕ ರಚನೆ ಅನ್ನುವಂತಹ ಒಂದು ಪಾಠವನ್ನು ಮಾಡ್ತಾ ಇದ್ದೀನಿ. ಈ ಪಾಠ ಕೇವಲ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲದೆ BEd ಸ್ಟೂಡೆಂಟ್ಸ್ಗಳಿಗೆ ಹಾಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಪಾಠನ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಈ ಒಂದು ಪಾಠದಲ್ಲಿ ನೀವು ಏನೆಲ್ಲ ಅಂಶಗಳನ್ನು ತಿಳ್ಕೊತೀರಾ ಅಂತ ಹೇಳಿದ್ರೆ, ಪುರಾತನ ಮತ್ತು ಸಾಂಪ್ರದಾಯಿಕ ಅರ್ಥವ್ಯವಸ್ಥೆಯ ಲಕ್ಷಣಗಳು ಹಾಗೆ ಅದರೊಂದು ಬದಲಾವಣೆಯ ಸ್ವರೂಪವನ್ನು ತಿಳ್ಕೊಳ್ತೀರಾ. ಇನ್ನು ವರಮಾನ ಹಾಗೆ ಉದ್ಯೋಗದ ಮೂಲ, ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆಯ ಲಕ್ಷಣಗಳು ಹಾಗೆ ಸ್ಥಿರಾತ್ಮಕ ಮತ್ತು ಚಲನಾತ್ಮಕ ಅರ್ಥವ್ಯವಸ್ಥೆ ಅಂದರೆ ಏನು ಅನ್ನುವಂಥದ್ದು. ಇನ್ನು ಸ್ವಾವಲಂಬಿ ಆರ್ಥಿಕತೆಯಲ್ಲಿ ಭಾರತದ ಮುನ್ನಡೆ. ಇದಿಷ್ಟು ಈ ಒಂದು ಪಾಠದಲ್ಲಿ ಬರ್ತಕ್ಕಂತಹ ಪ್ರಮುಖ ವಿಚಾರಗಳು. ಪಾಠನ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಯಾರಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿದ್ರೆ ನಾನು ಅಪ್ಲೋಡ್ ಮಾಡುವಂತಹ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಮೊದಲನೇ ಟಾಪಿಕ್ ಬಂದು ರಚನಾತ್ಮಕ ಬದಲಾವಣೆ. ಇಂಗ್ಲಿಷ್ನಲ್ಲಿ ನಾವು ಇದನ್ನು ಸ್ಟ್ರಕ್ಚರಲ್ ಟ್ರಾನ್ಸ್ಫಾರ್ಮೇಷನ್ ಅಂತ ಹೇಳಿ ಕರಿತೀವಿ. ಅಂದರೆ ಆರ್ಥಿಕತೆಯಲ್ಲಿ ಯಾವ ರೀತಿಯಾದಂತಹ ಬದಲಾವಣೆಗಳಾದವು ಅಂತಕ್ಕಂಥದ್ದು. ಆರ್ಥಿಕ ಚಟುವಟಿಕೆಗಳನ್ನು ನಾವು ಕೃಷಿ, ಕೈಗಾರಿಕೆ ಹಾಗೆ ಸೇವಾ ವಲಯದ ಚಟುವಟಿಕೆಗಳು ಅಂತ ಹೇಳಿ ವರ್ಗೀಕರಣ ಮಾಡ್ಕೊಳ್ತೀವಿ. ಅರ್ಥವ್ಯವಸ್ಥೆಯಲ್ಲಿ ಈ 3 ವಲಯಗಳಲ್ಲಿ ಇರತಕ್ಕಂತಹ ಉತ್ಪಾದನೆಯ ಮತ್ತು ಉದ್ಯೋಗದ ಸ್ವರೂಪ, ಆದಾಯದ ಮಟ್ಟ, ತಂತ್ರಜ್ಞಾನದ ಬಳಕೆ ಹಾಗೆ ಜೀವನ ವಿಧಾನಗಳಲ್ಲಿ ಆಗ್ತಾ ಇರತಕ್ಕಂತಹ ಬದಲಾವಣೆಗಳನ್ನು ಆರ್ಥಿಕ ರಚನೆ ಅಂತ ಹೇಳಿ ಕರಿತಕ್ಕಂಥದ್ದು. ಸಾಮಾನ್ಯವಾಗಿ ಪ್ರತಿಯೊಂದು ಅರ್ಥವ್ಯವಸ್ಥೆ ಕೂಡ ಆರ್ಥಿಕ ರಚನೆಯು ನಿರಂತರವಾಗಿ ಬದಲಾವಣೆಗೆ ಒಳಪಡ್ತಾ ಇರುತ್ತೆ. ಇನ್ನು ಉತ್ಪಾದನಾ ಚಟುವಟಿಕೆಗಳಲ್ಲಿ ಬಳಸಲ್ಪಡ್ತಕ್ಕಂತಹ ಉತ್ಪಾದನಾಂಗಗಳು ಯಾವ್ಯಾವುದು? ಉತ್ಪಾದನಾಂಗಗಳು ಭೂಮಿ, ಶ್ರಮ, ಬಂಡವಾಳ ಹಾಗೆ ಸಂಘಟನೆಗಳು. ಇವುಗಳ ಒಂದು ದಕ್ಷತೆಯನ್ನು ಉತ್ತಮಗೊಳಿಸ್ತಾ ಹೋಗುತ್ತೆ. ಇನ್ನು ಉತ್ಪಾದನಾಂಗಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳು ಬಳಕೆಯಾದಂತೆ ಉದ್ಯೋಗದ ಸ್ವರೂಪ ಆಗಿರ್ಬೋದು, ಹಾಗೆ ಉತ್ಪಾದನಾ ಪ್ರಮಾಣದಲ್ಲಿ ಕೂಡ ಕೆಲವೊಂದು ಬದಲಾವಣೆಗಳು ಆಗ್ತಾ ಇರೋವಂಥದ್ದು. ಇನ್ನು ಪುರಾತನ ಭಾರತದ ಅರ್ಥವ್ಯವಸ್ಥೆ ಜಗತ್ತಿನ ಬೇರೆ ಬೇರೆ ಪ್ರಾಚೀನ ಅರ್ಥವ್ಯವಸ್ಥೆಗಳ ಹಾಗೇನೆ ಕೃಷಿ ಪ್ರಧಾನ ಅರ್ಥವ್ಯವಸ್ಥೆ ಆಗಿತ್ತು. ಅಂದರೆ ನಮ್ಮ ಭಾರತ ದೇಶ ಏನಿದೆ ಅಥವಾ ನಮ್ಮ ಭಾರತದ ಅರ್ಥವ್ಯವಸ್ಥೆ ಏನಿದೆ ಕೃಷಿಯನ್ನು ಹೆಚ್ಚಾಗಿ ಅವಲಂಬಿಸಿಕೊಂಡಿತ್ತು ಅಂತಕ್ಕಂಥದ್ದು. ಇನ್ನು ದೇಶದಲ್ಲಿ ಇರ್ತಕ್ಕಂತಹ ಬಹುತೇಕ ಜನರು ಕೂಡ ಏನು ಮಾಡಿದ್ರು, ಕೃಷಿಯನ್ನು ಅವಲಂಬಿಸಿರ್ತಾರೆ. ಆಗ ಕೃಷಿನೇ ಜೀವನಾಧಾರ ಬೇಸಾಯ ಆಗಿರುತ್ತೆ. ಕೃಷಿಯನ್ನು ಹೊರತುಪಡಿಸಿ ಅವರು ಬೇರೆ ಯಾವುದನ್ನು ಕೂಡ ಅವರು ಅಷ್ಟಾಗಿ ಅವಲಂಬಿಸ್ಕೊಂಡಿರ್ತಿರ್ಲಿಲ್ಲ. ಇನ್ನು ಜೀವನಾಧಾರ ಕೃಷಿಯಲ್ಲಿ ಅವರ ಒಂದು ಅಗತ್ಯಕ್ಕೆ ತಕ್ಕ ಆಹಾರವನ್ನಷ್ಟೇ ಅವರು ಬೆಳ್ಕೊಳ್ತಾ ಇದ್ರು. ಅವ್ರದ್ದು ಏನಾಗಿತ್ತು ಅಂತಂದರೆ ಮೆಂಟಾಲಿಟಿ, ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಆಹಾರವನ್ನು ಅಥವಾ ಬೆಳೆಗಳನ್ನ ಬೆಳ್ಕೊಳ್ತಾ ಇದ್ರು. ಅದಕ್ಕಿಂತ ಜಾಸ್ತಿ ಅವರು ಬೆಳೀತಾ ಇರಲಿಲ್ಲ. ಇನ್ನು ಅವರ ಬಯಕೆಗಳು ಅಂತಂದರೆ ಜನರ ಒಂದು ಬಯಕೆಗಳು ಕೂಡ ಕಡಿಮೆ ಇತ್ತು. ಹಾಗಾಗಿ ಅವರ ಬದುಕು ಏನಾಗಿತ್ತು, ತುಂಬ ಈಸಿ ಆಗಿತ್ತು, ಅಂದರೆ ತುಂಬ ಸರಳವಾಗಿತ್ತು. ಹಾಗಾಗಿ ಶ್ರಮ ವಿಭಜನೆ ಅಷ್ಟಾಗಿ ಬಳಕೆಗೆ ಬರ್ತಾ ಇರಲಿಲ್ಲ ಹಿಂದಿನ ಕಾಲದಲ್ಲಿ. ಇನ್ನು ವಸ್ತು ವಿನಿಮಯ ಪದ್ಧತಿ ಕೂಡ ಆಗಿನ ಕಾಲದಲ್ಲಿ ಬಳಕೆಯಲ್ಲಿ ಇತ್ತು. ವಸ್ತು ವಿನಿಮಯ ಪದ್ಧತಿ ಅಂದರೆ ಗೊತ್ತಲ್ವಾ, ಇವಾಗ ನಮಗೆ ರಾಗಿ ಬೇಕಾಗಿರುತ್ತೆ, ನಮ್ಮ ಹತ್ರ ಭತ್ತ ಇರುತ್ತೆ. ಸೊ ಯಾರಿಗೆ ಭತ್ತದ ಅವಶ್ಯಕತೆ ಇದೆಯೋ ಅವರಿಗೆ ಭತ್ತ ಕೊಟ್ಬಿಟ್ಟು ಅವರಲ್ಲಿರ್ತಕ್ಕಂತಹ ರಾಗಿಯನ್ನು ನಾವು ಪಡ್ಕೊಳ್ಳೋಂಥದ್ದು. ಸೊ ಇದಕ್ಕೆ ವಸ್ತು ವಿನಿಮಯ ಪದ್ಧತಿ ಅಂತ ಹೇಳಿ ಕರೀತಾರೆ. ಸೊ ಈ ರೀತಿ ಕೃಷಿ ವಾಣಿಜ್ಯೀಕರಣಗೊಂಡಂತೆ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕತೆಯತ್ತ ಪರಿವರ್ತನೆಗೊಳ್ಳೋದಕ್ಕೆ ಆರಂಭ ಮಾಡ್ತು ಅನ್ನೋಂಥದ್ದು. ಇನ್ನು ಕೃಷಿಕರು ಅಥವಾ ಬೇಸಾಯಗಾರರು ಕೇವಲ ಅವರ ಒಂದು ಸ್ವಂತ ಅನುಭವಕ್ಕಾಗಿ ಬೆಳೆಯುವುದಕ್ಕೆ ಬದಲಾಗಿ ಮುಂಚೆ ಏನು ಮಾಡ್ತಾಯಿದ್ರು, ಅವರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅವರು ಬೆಳ್ಕೊತಾ ಇದ್ರು ಅಥವಾ ಬಳಸ್ಕೊತಾ ಇದ್ರು. ಇವಾಗ ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರು ಮಾರುಕಟ್ಟೆಗಳಿಗಾಗಿ ಅಥವಾ ಮಾರಾಟ ಮಾಡೋದಕ್ಕಾಗಿ ಬೆಳೆಗಳನ್ನು ಬೆಳೆಯೋದಕ್ಕೆ ಅವರು ಮುಂದಾಗ್ತಾ ಇದ್ದಾರೆ. ಇನ್ನು ಸಾಂಪ್ರದಾಯಿಕ ಆಹಾರ ಧಾನ್ಯಗಳಾಗಿರ್ತಕ್ಕಂತಹ ಈ ರಾಗಿ ಆಗಿರ್ಬೋದು, ಭತ್ತ, ಜೋಳ, ಗೋಧಿ, ಅದ್ರ ಜೊತೆಗೆ ಈ ವಾಣಿಜ್ಯ ಬೆಳೆಗಳು ಅಂತ ನಾವೇನು ಹೇಳ್ತೀವಿ, ತೆಂಗು, ಹತ್ತಿ, ಕಬ್ಬು, ಸೆಣಬು, ಕಡಲೆಕಾಯಿ ಆಗಿರ್ಬೋದು, ಇನ್ನು ಸಾಂಬಾರ ಪದಾರ್ಥಗಳು, ಈ ಎಲ್ಲ ಬೆಳೆಗಳನ್ನು ಸಹ ಬೆಳೆಯುವುದು ಕೂಡ ಹೆಚ್ಚು ಲಾಭದಾಯಕ ಅಂತ ಹೇಳಿ ಅವ್ರಿಗೆ ಅನ್ಸಕ್ಕೆ ಶುರುವಾಗಿದೆ. ಸೊ ಹಾಗಾಗಿ ಇವುಗಳಲ್ಲಿ ಹತ್ತಿ ಮತ್ತು ಕಬ್ಬು, ಅದೇ ರೀತಿ ಇತರ ಬೇರೆ ವಾಣಿಜ್ಯ ಬೆಳೆಗಳನ್ನು ಕೃಷಿ ಆಧಾರಿತ ಕೈಗಾರಿಕೆಗಳಲ್ಲಿ ಬೆಳೆಸೋದಕ್ಕೆ ಪ್ರಾರಂಭ ಮಾಡಿದ್ರು. ಹಾಗಾಗಿ ಉದ್ಯಮಗಳು ಕೂಡ ಬೆಳೆಯೋದಕ್ಕೆ ಸಹಾಯಕ ಆಯಿತು ಅನ್ನುವಂಥದ್ದು. ಮುಂದುವರೆದಂತೆ ಬ್ರಿಟನ್ನಲ್ಲಿ ಕೈಗಾರಿಕಾ ಕ್ರಾಂತಿ ಆರಂಭ ಆಗುತ್ತೆ. ಎಷ್ಟನೇ ಶತಮಾನದಲ್ಲಿ ಅಂತ ಹೇಳಿದ್ರೆ 17 ಹಾಗೆ 18ನೇ ಶತಮಾನದಲ್ಲಿ ಬ್ರಿಟನ್ನಲ್ಲಿ ಈ ಒಂದು ಕೈಗಾರಿಕಾ ಕ್ರಾಂತಿ ಸಂಭವಿಸುತ್ತೆ. ಆ ಒಂದು ಪರಿಣಾಮ ಬೇರೆ ಬೇರೆ ಭಾಗಗಳಿಗೂ ಕೂಡ ಈ ಒಂದು ಕೈಗಾರಿಕಾ ಕ್ರಾಂತಿ ವ್ಯಾಪಿಸುತ್ತೆ. ಇನ್ನು ಕೈಗಾರಿಕಾ ಕ್ರಾಂತಿ ಏನಿದೆ ಸಮಾಜದಲ್ಲಿ
ಬಂಡವಾಳ ವರ್ಗ ಅನ್ನುವಂತಹ ಒಂದು ಹೊಸ ವರ್ಗದ ಉದಯ ಆಗೋದಕ್ಕೆ ಇದು ದಾರಿ ಮಾಡಿಕೊಡುತ್ತೆ. ಇನ್ನು ಭೂಮಾಲೀಕರಾಗಿದ್ದಂತಹ ಈ ಊಳಿಗಮಾನ್ಯ ಒಡೆಯರೇನಿದ್ದಾರೆ ಅವರಲ್ಲಿ ಇದ್ದಂತಹ ಹಣವನ್ನು ಕೈಗಾರಿಕೆಗಳಲ್ಲಿ ಬಂಡವಾಳವಾಗಿ ಹೂಡೋದಕ್ಕೆ ಮುಂದಾಗಿ ಬಂಡವಾಳಗಾರರು ಅಂತ ಹೇಳಿ ಅನ್ಸ್ಕೊಳ್ತಾರೆ. ಇನ್ನು ಹೊಸ ಹೊಸ ಸಂಶೋಧನೆಗಳನ್ನು ಬಳಸ್ಕೊಂಡು ಅವರು ಅಗಾಧ ಪ್ರಮಾಣದಲ್ಲಿ ಲಾಭದಿಂದ ಪುಳಕಿತಗೊಂಡು ಇವರು ವಿವಿಧ ರೀತಿಯ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೂ ಕೂಡ ಇದು ಮೋಟಿವೇಶನ್ ಆಗುತ್ತೆ ಅಂತ. ಇನ್ನು ಕ್ರಮೇಣವಾಗಿ ಈ ಒಂದು ಹೊಸ ತಂತ್ರಜ್ಞಾನ ಅಥವಾ ನವೀನ ತಂತ್ರಜ್ಞಾನ ಕೃಷಿಯನ್ನು ಒಳಗೊಂಡಂತೆ ಬೇರೆ ಬೇರೆ ಎಲ್ಲ ವಲಯಗಳಲ್ಲೂ ಕೂಡ ಈ ತಂತ್ರಜ್ಞಾನವನ್ನು ಅವರು ಬಳಸಲಿಕ್ಕೆ ಶುರು ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಉತ್ಪಾದನೆ ಜಾಸ್ತಿ ಆಗುತ್ತೆ, ಹಾಗೆ ಉದ್ಯೋಗಾವಕಾಶಗಳು ಮತ್ತು ಆದಾಯ ಕೂಡ ಹೆಚ್ಚಾಗಿ ಜನರ ಒಂದು ಜೀವನ ಕೂಡ ಏನಾಗುತ್ತೆ, ಉತ್ತಮ ಆಗುತ್ತೆ. ಈ ರೀತಿಯಾಗಿ ಪುರಾತನ ಅರ್ಥವ್ಯವಸ್ಥೆಗಳು ಆಧುನಿಕ ಅರ್ಥವ್ಯವಸ್ಥೆಗಳಾಗಿ ಮಾರ್ಪಡ್ತಾ ಹೋಗುತ್ತೆ. ಈ ಒಂದು ಪ್ರಕ್ರಿಯೆಯಲ್ಲಿ ಕೆಲವು ಅರ್ಥವ್ಯವಸ್ಥೆಗಳು ಇತರೆ ಅರ್ಥವ್ಯವಸ್ಥೆಗಳಿಗಿಂತ ಏನಾಗ್ತಾ ಇದೆ, ಅಭಿವೃದ್ಧಿ ಹೊಂದುತ್ತಾ ಇದೆ, ಡೆವಲಪ್ಮೆಂಟ್ ಕಾಣಿಸ್ತಾ ಇದೆ. ಹಾಗಾಗಿ ವಿಶ್ವದ ವಿವಿಧ ಆರ್ಥಿಕತೆಗಳು ಬೇರೆ ಬೇರೆ ಹಂತಗಳಲ್ಲಿ ಏನಾಗ್ತಾ ಇದೆ, ಮುನ್ನಡೀತಾ ಇದೆ ಅಂತಕ್ಕಂಥದ್ದು. ಅರ್ಥವ್ಯವಸ್ಥೆ ಆಧುನೀಕರಣಗೊಂಡಂತೆ ಭಾರತದ ಕೃಷಿಯಲ್ಲಿ ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಆಧುನಿಕ ಕೃಷಿ ಪದ್ಧತಿಯನ್ನು ಅವರು ಅಳವಡಿಸಿಕೊಳ್ಳುವಂತಹ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅದರ ಭಾಗವಾಗಿ ಅಧಿಕ ಇಳುವರಿ ಬೀಜಗಳು, ಹಾಗೆ ಯಾಂತ್ರಿಕ ಬೇಸಾಯ, ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಇಷ್ಟೇ ಅಲ್ಲದೆ ಕೃಷಿ ವಿಧಾನದಲ್ಲೂ ಉತ್ಪಾದನೆ ಮತ್ತು ಬೇಸಾಯಗಳಲ್ಲಿ ಹಲವಾರು ಆವಿಷ್ಕಾರಗಳನ್ನು ಹಾಗೆ ಅನೇಕ ಬದಲಾವಣೆಗಳನ್ನು ಇವರು ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ತಳಿ ತಂತ್ರಜ್ಞಾನ ಆಗಿರ್ಬೋದು, ನೀರಾವರಿ ಬಳಕೆಯಲ್ಲಿ ತಂತ್ರಜ್ಞಾನದ ಅಳವಡಿಕೆ ಇತ್ಯಾದಿ ಕ್ರಮಗಳಿಂದಾಗಿ ಉತ್ಪಾದನೆಯಲ್ಲಿ ಗಮನಾರ್ಹವಾಗಿರ್ತಕ್ಕಂತಹ ಹೆಚ್ಚಳಕ್ಕೆ ಕಾರಣ ಆಗಿರುವಂಥದ್ದು. ಹಾಗೆ ಅತಿಯಾದ ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆ ಹಾಗೆ ಮುಂತಾದ ಕ್ರಮಗಳಿಂದಾಗಿ ಪರಿಸರ ಏನಾಗ್ತದೆ, ಗಮನಾರ್ಹವಾಗಿ ಮಾಲಿನ್ಯ ಕೂಡ ಆಗ್ತಾ ಇದೆ. ಇನ್ನು ಭೂ ಸವಕಳಿಯ ಹೆಚ್ಚಳದಿಂದ ಭೂಮಿಯ ಫಲವತ್ತತೆ ನಾಶ ಆಗ್ತಾ ಇದೆ. ಯಥೇಚ್ಛವಾಗಿ ನೀರು ಬಳಸೋದ್ರಿಂದ ಏನಾಗ್ತಾ ಇದೆ, ಅಂತರ್ಜಲ ಪುನರ್ಭರ್ತಿ ಮಾಡದೇ ಇರೋದ್ರಿಂದ ಅಂತರ್ಜಲ ಕೂಡ ಏನಾಗ್ತಾ ಇದೆ, ಕುಸಿತ ಆಗ್ತಾ ಇದೆ. ಇನ್ನು ಅತಿ ಹೆಚ್ಚಿನ ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಕೆಲವು ಕಡೆ ನೀರಿನ ಮೂಲಗಳೇನಾಗ್ತಾ ಇದೆ, ಕಲುಷಿತ ಆಗ್ತಾ ಇದೆ. ಈಗ ಶುದ್ಧ ನೀರು ನಮಗೆ ಸಿಗೋದು ತುಂಬ ಕಡಿಮೆ ಆಗ್ತಾ ಇದೆ. ಇದೆಲ್ಲದರ ಪರಿಣಾಮ ಸುಸ್ಥಿರ ಕೃಷಿ ಅಭಿವೃದ್ಧಿಗಾಗಿ ಈ ಒಂದು ಸಾವಯವ ಕೃಷಿ ಹಾಗೆ ನೈಸರ್ಗಿಕ ಕೃಷಿ ಮತ್ತೆ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳಲು ಆರಂಭಿಸ್ತಾ ಇದೆ ಅನ್ನುವಂಥದ್ದು. ಇದೆಲ್ಲದರ ಪರಿಣಾಮವಾಗಿ ಭಾರತದ ಆರ್ಥಿಕ ರಚನೆಯಲ್ಲಿ ಗಮನಾರ್ಹವಾದಂತಹ ಬದಲಾವಣೆಗಳು ಆಗಿರುವಂಥದ್ದು. ಇನ್ನು ಮೊದಲಿಗಿಂತಲೂ ಕೂಡ ಜೀವನೋಪಾಯಕ್ಕೆ ಕೃಷಿಯ ಅವಲಂಬನೆ ಕಡಿಮೆಯಾಗಿದ್ರೂ ಈಗಲೂ ಕೂಡ ಅತಿ ಹೆಚ್ಚು ಜನ ಏನು ಮಾಡ್ತಾ ಇದ್ದಾರೆ, ಕೃಷಿಯನ್ನು ಅವಲಂಬಿತರಾಗಿದ್ದಾರೆ. ಆದರೆ ಈ ಒಂದು ರಾಷ್ಟ್ರೀಯ ಆದಾಯಕ್ಕೆ ಅದರ ಒಂದು ಕೊಡುಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಆಗ್ತಾ ಇರ್ತಕ್ಕಂಥದ್ದು. ಇನ್ನು ಪ್ರಸ್ತುತ ವಲಯದಲ್ಲಿ ಸೇವಾ ವಲಯ ಏನಿದೆ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ರೀತಿಯಲ್ಲಿ ಕೊಡುಗೆಯನ್ನು ನೀಡ್ತಾ ಇದೆ. ಇದು ಕೃಷಿ ಆದ ನಂತರ ಹೆಚ್ಚಿನ ಉದ್ಯೋಗವನ್ನು ನೀಡ್ತಾ ಇದೆ. ಹಾಗೆ ಕೈಗಾರಿಕಾ ಕ್ಷೇತ್ರ ಕ್ರಮೇಣ ಅಭಿವೃದ್ಧಿ ಆಗ್ತಾ ಇದ್ದು ಸೇವಾ ವಲಯದ ನಂತರ ರಾಷ್ಟ್ರೀಯ ಆದಾಯಕ್ಕೆ ಹೆಚ್ಚಿನ ಒಂದು ಕೊಡುಗೆಯನ್ನು ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ನೆಕ್ಸ್ಟ್ ಟಾಪಿಕ್ ಏನಪ್ಪಾ ಅಂತ ಹೇಳಿದ್ರೆ ಆದಾಯದ ಮೂಲಗಳು, ಸೋರ್ಸ್ ಆಫ್ ಇನ್ಕಮ್. ಇನ್ನು ಸರಳ ಅರ್ಥವ್ಯವಸ್ಥೆಯಲ್ಲಿ ಆದಾಯದ ಮೂಲ ಏನಿದೆ ಎರಡು ಮೂಲಗಳಿಂದ ಲಭ್ಯ ಆಗುತ್ತೆ ಅಂತಕ್ಕಂಥದ್ದು. ಮೊದಲನೇದು ಯಾವುದು ಅಂತ ಹೇಳಿದ್ರೆ ಗೃಹ ಘಟಕ, ಹಾಗೆ ಎರಡನೇದು ಉದ್ಯಮ ಘಟಕ. ಈ ಗೃಹ ಘಟಕ ಮತ್ತು ಉದ್ಯಮ ಘಟಕ ಏನಿದೆ ಇವು ಪರಸ್ಪರ ವಿನಿಮಯದ ಮುಖಾಂತರ ಆದಾಯವನ್ನ ಸೃಷ್ಟಿ ಮಾಡುತ್ತೆ. ಈ ಎರಡೂ ಘಟಕಗಳೇನಿದಾವೆ ಪರಸ್ಪರ ಅವಲಂಬನೆಯನ್ನು ಹೊಂದಿರತಕ್ಕಂಥದ್ದು. ಯಾವ ರೀತಿ ಅವಲಂಬನೆಯನ್ನು ಹೊಂದಿದೆ ಅಂತ ಹೇಳಿದ್ರೆ ಗೃಹ ಘಟಕಗಳೇನಿದಾವೆ ಅವು ಉತ್ಪಾದನಾಂಗಗಳು. ಆವಾಗಲೇ ಹೇಳಿದೆ ಯಾವ್ಯಾವ್ದು ಉತ್ಪಾದನಾಂಗಗಳಿದಾವೆ, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಈ ಗೃಹ ಘಟಕಗಳು ಉತ್ಪಾದನಾಂಗಗಳಾಗಿರ್ತಕ್ಕಂತಹ ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳ ಮಾಲೀಕತ್ವವನ್ನು ಹೊಂದಿದೆ. ಇನ್ನು ಅವುಗಳನ್ನು ಉದ್ಯಮ ಘಟಕಗಳಿಗೆ ಪೂರೈಕೆ ಮಾಡುತ್ತೆ. ಯಾವುದು, ಗೃಹ ಘಟಕಗಳು. ಉದ್ಯಮ ಘಟಕಗಳು ಏನು ಮಾಡುತ್ತೆ, ಇದಕ್ಕೆ ಪ್ರತಿಫಲವಾಗಿ ಭೂಮಿಗೆ ಗೇಣಿ, ಹಾಗೆ ಶ್ರಮಕ್ಕೆ ಕೂಲಿ, ಬಂಡವಾಳಕ್ಕೆ ಬಡ್ಡಿ ಮತ್ತು ಸಂಘಟನೆಗೆ ಲಾಭವನ್ನು ನೀಡುತ್ತೆ. ಈ ಗೇಣಿ, ಕೂಲಿ, ಬಡ್ಡಿ ಮತ್ತು ಲಾಭ ಗೃಹ ಘಟಕಗಳ ಆದಾಯ ಆಗಿರ್ತಕ್ಕಂಥದ್ದು. ಅರ್ಥ ಆಗ್ತಿದೆಯಲ್ವಾ? ಇನ್ನು ನೆಕ್ಸ್ಟು ಉದ್ಯಮ ಘಟಕಗಳು ಉತ್ಪಾದನಾಂಗಗಳನ್ನು ಬಳಸ್ಕೊಂಡು, ಉತ್ಪಾದನಾಂಗಗಳು ಯಾವ್ಯಾವ್ದು ಉತ್ಪಾದನಾಂಗಗಳು, ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆಗಳು. ಉದ್ಯಮ ಘಟಕಗಳು ಏನು ಮಾಡುತ್ತೆ, ಈ 4 ಉತ್ಪಾದನಾಂಗಗಳನ್ನ ಬಳಸ್ಕೊಂಡು ಸರಕು ಅಥವಾ ಸೇವೆಗಳನ್ನು ಉತ್ಪಾದನೆ ಮಾಡಿ ಗೃಹ ಘಟಕಗಳಿಗೆ ಮಾರಾಟ ಮಾಡುತ್ತೆ. ಇವುಗಳಿಗೆ ಗೃಹ ಘಟಕಗಳೇನು ಮಾಡುತ್ತೆ, ಸಂದಾಯ ಮಾಡುವಂತಹ ಹಣವು ಉದ್ಯಮ ಘಟಕಗಳ ಆದಾಯ ಆಗಿರುತ್ತೆ. ಗೊತ್ತಾಯ್ತಲ್ವೇ ಇವಾಗ ಗೃಹ ಘಟಕಗಳಿಗೆ ಯಾವ ರೀತಿ ಆದಾಯ ಬರುತ್ತೆ, ಹಾಗೆ ಉದ್ಯಮ ಘಟಕಗಳಿಗೆ ಯಾವ ರೀತಿ ಆದಾಯ ಹೋಗುತ್ತೆ ಅಂತ ಹೇಳಿ. ಇನ್ನು
ಆಧುನಿಕ ರಾಷ್ಟ್ರಗಳು ಏನಾಗಿದೆ ಕಲ್ಯಾಣ ರಾಜ್ಯಗಳಾಗಿರೋದ್ರಿಂದ ಸರ್ಕಾರಗಳು ಜನರ ಒಂದು ಕಲ್ಯಾಣಕ್ಕಾಗಿ ಆದಾಯವನ್ನ ಸಂಗ್ರಹ ಮಾಡೋದಕ್ಕೆ ಗೃಹ ಹಾಗೆ ಉದ್ಯಮ ಘಟಕಗಳ ಮೇಲೆ ತೆರಿಗೆಯನ್ನ ಜಾಸ್ತಿ ಮಾಡ್ತಾ ಇದೆ, ತೆರಿಗೆನ ವಿಧಿಸ್ತಾ ಇದೆ. ಇದಕ್ಕೆ ಪ್ರತಿಯಾಗಿ ಗೃಹ ಘಟಕಗಳಿಗೆ ಶಿಕ್ಷಣ ಆಗಿರ್ಬೋದು, ಆರೋಗ್ಯ, ವಸತಿ, ಸಾರಿಗೆ ಹಾಗೆ ಕುಡಿಯುವ ನೀರು ಮುಂತಾದ ಸೇವೆಗಳು ಹಾಗೆ ರಕ್ಷಣೆಯನ್ನ ಅದು ಪ್ರೊವೈಡ್ ಮಾಡ್ತಾ ಇರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಸರ್ಕಾರ ಉದ್ಯಮ ಘಟಕಗಳಿಗೆ ಸಾರಿಗೆ ಸಂಪರ್ಕ ಆಗಿರ್ಬೋದು, ಸಂವಹನ, ರಕ್ಷಣೆ ಮತ್ತೆ ವಿದ್ಯುತ್ ಮುಂತಾದ ಸೇವೆಗಳನ್ನು ಒದಗಿಸ್ತಾ ಆಗಿರ್ತಕ್ಕಂಥದ್ದು. ನಾನಿಲ್ಲಿ ಡಿಸ್ಪ್ಲೇಯಲ್ಲಿ ತೋರಿಸ್ತಾ ಇದ್ದೀನಲ್ವ ಯಾವ ರೀತಿ ಉದ್ಯಮ ಘಟಕಗಳು ಹಾಗೆ ಗೃಹ ಘಟಕಗಳಿಗೆ ಆದಾಯ ಹೋಗುತ್ತೆ ಅಂತ ಹೇಳಿ, ನೀವು ಅದನ್ನು ನೋಡಿದ್ರೆ ನಿಮಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಇನ್ನು ಮುಂದಿನ ಟಾಪಿಕ್ ಬಂದು ಉದ್ಯೋಗದ ಮೂಲಗಳು, ಸೋರ್ಸ್ ಆಫ್ ಎಂಪ್ಲಾಯ್ಮೆಂಟ್. ಎಲ್ಲ ವ್ಯಕ್ತಿಗಳು ಕೂಡ ಅವರ ಒಂದು ಜೀವನ ನಿರ್ವಹಣೆ ಮಾಡೋದಕ್ಕೆ ಅರ್ಥವ್ಯವಸ್ಥೆಯ ವಿವಿಧ ವಲಯಗಳಾಗಿರ್ತಕ್ಕಂತಹ ಕೃಷಿ ಆಗಿರ್ಬೋದು, ಕೈಗಾರಿಕೆ ಹಾಗೆ ಸೇವಾ ವಲಯಗಳಲ್ಲಿ ಏನು ಮಾಡ್ತಾರೆ, ಕೆಲಸವನ್ನು ಮಾಡ್ತಾರೆ ಅಥವಾ ದುಡಿತಾರೆ. ಇನ್ನು ಕಾಲಕ್ರಮೇಣ ಕೃಷಿ ಪ್ರಧಾನ ರಾಷ್ಟ್ರಗಳು ಕೈಗಾರಿಕೆ ಹಾಗೆ ಸೇವಾ ವಲಯ ಪ್ರಾಧಾನ್ಯ ರಾಷ್ಟ್ರಗಳಾಗ್ತಾ ಇರೋದನ್ನ ನಾವು ನೋಡ್ಬೋದು. ಭಾರತದ ಅರ್ಥವ್ಯವಸ್ಥೆಯು ಅಭಿವೃದ್ಧಿ ಆಗ್ತಾ ಹೋದಂತೆ ಕೃಷಿಯಲ್ಲಿ ಕೂಡ ಏನೋ ಆಧುನಿಕ ತಂತ್ರಜ್ಞಾನದ ಒಂದು ಅಳವಡಿಕೆಯಿಂದ ಹಲವಾರು ಬದಲಾವಣೆಗಳಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಇನ್ನು ತಂತ್ರಜ್ಞಾನದ ಅಳವಡಿಕೆ ಹಾಗೆ ಕೌಶಲ್ಯ ಸಹಿತ ಕೃಷಿಯಿಂದಾಗಿ ಕೃಷಿಯಲ್ಲಿ ದುಡಿಮೆ ಶಕ್ತಿ ಹೆಚ್ಚಾಗ್ತಾ ಮರೆಮಾಚಿದಂತಹ ನಿರುದ್ಯೋಗ ಏನಾಗ್ತಾ ಇದೆ, ಹೆಚ್ಚಾಗ್ತಾ ಇದೆ. ಈ ವೇಳೆಗಾಗ್ಲೇ ಭಾರತದಲ್ಲಿ ಕೈಗಾರಿಕೆ ಮತ್ತೆ ಸೇವಾ ವಲಯಗಳು ವಿಸ್ತರಣೆಗೊಳ್ಳೋದಕ್ಕೆ ಶುರುವಾಗುತ್ತೆ. ಆವಾಗ ದುಡಿಮೆ ಶಕ್ತಿಯು ಕೃಷಿಯಿಂದ ಕೈಗಾರಿಕೆ ಮತ್ತೆ ಸೇವಾ ವಲಯಗಳಿಗೆ ವರ್ಗಾವಣೆ ಆಗ್ತಾ ಹೋಗುತ್ತೆ. ಆದರೆ ಕೈಗಾರಿಕೆ ಮತ್ತೆ ಸೇವಾ ವಲಯಗಳಲ್ಲಿನ ಬಹುತೇಕ ಉದ್ಯೋಗಗಳಿಗೆ ಕೌಶಲ್ಯ ಸಹಿತ ಮಾನವ ಶಕ್ತಿಯ ಅಗತ್ಯ ಇರುತ್ತೆ. ಕೌಶಲ್ಯ ಸಹಿತ ಮಾನವ ಶಕ್ತಿ ಅಂತ ಹೇಳಿದ್ರೆ ಎಲ್ಲಾ ತರದಲ್ಲಿನೂ ಕೂಡ ಸ್ಕಿಲ್ ಇರ್ತಕ್ಕಂತಹ ಒಂದು ಮಾನವ ಶಕ್ತಿಯ ಒಬ್ಬ ವ್ಯಕ್ತಿಯ ಅಗತ್ಯ ಇರುತ್ತೆ. ಇನ್ನು ಕೃಷಿಯಿಂದ ವರ್ಗಾವಣೆಗೊಳ್ಳ ಬಯಸಿದಂತಹ ಕೌಶಲ್ಯ ರಹಿತ ದುಡಿಮೆ ಶಕ್ತಿಗೆ ಇದು ಪ್ರಮುಖ ಅಡಚಣೆ ಆಗಿರುತ್ತೆ. ಕೃಷಿಯಿಂದ ಬೇರೆ ಕಡೆಗೆ ಟ್ರಾನ್ಸ್ಫರ್ ತಗೊಳ್ಬೇಕಾಗಿದ್ದಂತಹ ಒಬ್ಬ ಕೌಶಲ್ಯ ರಹಿತ ಅಂದರೆ ಯಾವುದೇ ರೀತಿಯಂತಹ ಸ್ಕಿಲ್ ಇಲ್ಲದೆ ಇರೋ ವ್ಯಕ್ತಿಗೆ ಇದು ಅಡಚಣೆ ಆಗುತ್ತೆ ಅಂತಕ್ಕಂಥದ್ದು. ಇನ್ನು ಕೆಲವರು ತರಬೇತಿಯಿಂದ ಅಗತ್ಯ ಕೌಶಲ್ಯಗಳನ್ನು ಪಡ್ಕೊಂಡು ಉದ್ಯೋಗ ದೊರಕಿಸಿಕೊಂಡ್ರೂ ಕೂಡ ಬಹುತೇಕರು ಕೃಷಿಯನ್ನೇ ಈಗಲೂ ಕೂಡ ಅವಲಂಬಿಸಿಕೊಂಡಿರುವಂಥದ್ದು. ಕೆಲವು ರೈತ ಕುಟುಂಬಗಳು ಕೃಷಿ ನೈಪುಣ್ಯತೆಯಿಂದ ಉತ್ತಮ ಇಳುವರಿಯನ್ನು ಪಡ್ಕೊಂಡು ಬೇರೆಯವ್ರಿಗೂ ಕೂಡ ಅವರು ಏನಾಗಿದ್ದಾರೆ, ಮಾಡೆಲ್ ಆಗಿದ್ದಾರೆ, ದೇಶದ ಮಾಡೆಲ್ ಮಾದರಿಯಾಗಿದ್ದಾರೆ. ಇನ್ನು ದೇಶದ ಅಭಿವೃದ್ಧಿಯಲ್ಲೂ ಕೂಡ ಅವರು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಭಾರತದಲ್ಲಿ ಒಟ್ಟು ದೇಶೀಯ ಉತ್ಪನ್ನ, ಇಂಗ್ಲೀಷ್ನಲ್ಲಿ ನಾವು ಅದನ್ನು ಗ್ರಾಸ್ ಡೊಮೆಸ್ಟಿಕ್ ಪ್ರೊಡಕ್ಷನ್ ಅಂತ ಏನು ಹೇಳ್ತೀವಲ್ವಾ, ಕೃಷಿ ವಲಯದ ಕೊಡುಗೆ ಕಡಿಮೆ ಆಗ್ತಾ ಇದ್ರೂ ಕೂಡ ಕೃಷಿಯ ಮೇಲೆ ಅವಲಂಬಿತವಾಗಿರ್ತಕ್ಕಂತಹ ಶ್ರಮಿಕರ ಪ್ರಮಾಣ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಇನ್ನು ಸರ್ಕಾರವು ಕೌಶಲ್ಯ ರಹಿತ ಕೃಷಿ ಕಾರ್ಮಿಕರಿಗೆ ಅವ್ರಿಗೆ ಏನೆಲ್ಲ ಅಗತ್ಯ ಕೌಶಲ್ಯಗಳನ್ನು ಕೊಡಬೇಕೋ ಅದಕ್ಕೆ ಹಲವಾರು ಕ್ರಮಗಳನ್ನು ತಗೊಂಡು ಅವ್ರಿಗೆ ಟ್ರೈನಿಂಗನ್ನು ಕೊಡ್ತಾ ಇರೋವಂಥದ್ದು. ನೆಕ್ಸ್ಟು ಸ್ಥಿರಾತ್ಮಕ ಅರ್ಥಶಾಸ್ತ್ರ. ಸ್ಥಿರಾತ್ಮಕ ಅಂತಕ್ಕಂಥ ಪದ ಗ್ರೀಕ್ನ ಸ್ಟ್ಯಾಟಿಕೆ ಅನ್ನುವಂತಹ ಒಂದು ಪದದಿಂದ ಬಂದಿರತಕ್ಕಂಥದ್ದು. ಸ್ಟ್ಯಾಟಿಕೆ ಅಂತ ಹೇಳಿದ್ರೆ ಸ್ಥಿರವಾಗಿ ನಿಲ್ಲು ಅನ್ನುವಂತಹ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ಅರ್ಥಶಾಸ್ತ್ರದಲ್ಲಿ ಇದು ಯಾವುದೇ ರೀತಿಯಾದಂತಹ ಬದಲಾವಣೆಗಳಿಲ್ಲದ ಸನ್ನಿವೇಶವನ್ನು ಸೂಚಿಸುತ್ತೆ ಅಂತಕ್ಕಂಥದ್ದು. ಇನ್ನು ಸ್ಥಿರಾತ್ಮಕ ಅರ್ಥವ್ಯವಸ್ಥೆ ಕಾಲಾತೀತ ಅರ್ಥವ್ಯವಸ್ಥೆಯಾಗಿದ್ದು ಅಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರೋದಿಲ್ಲ. ಅರ್ಥವ್ಯವಸ್ಥೆಯ ಮೂಲಾಂಶಗಳಾಗಿರುವಂತಹ ಜನಸಂಖ್ಯೆ ಪ್ರಮಾಣ ಆಗಿರ್ಬೋದು, ಬಂಡವಾಳದ ಪೂರೈಕೆ, ಉತ್ಪಾದನಾ ವಿಧಾನ, ವ್ಯವಹಾರ ಸಂಘಟನೆಗಳ ಸ್ವರೂಪ ಹಾಗೆ ಜನರ ಬಯಕೆಗಳು ಇದ್ಯಾವುದು ಕೂಡ ಏನಾಗಲ್ಲ, ಬದಲಾಗದೆ ಸ್ಥಿರವಾಗಿ ಇರುತ್ತೆ. ಹಾಗಾಗಿ ನಮ್ಮ ಒಂದು ಆರ್ಥಿಕ ಬೆಳವಣಿಗೆ ಏನಾಗ್ತಾ ಇತ್ತು, ಕುಂಠಿತ ಆಗ್ತಾ ಇರುತ್ತೆ. ಇನ್ನು ಬ್ರಿಟಿಷರ ಆಡಳಿತದ ಅವಧಿಯಲ್ಲಿ ನಮ್ಮ ಭಾರತದ ಅರ್ಥವ್ಯವಸ್ಥೆ ಒಂದು ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಾಗಿ ಇತ್ತು. ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರ ಒಂದು ದೀರ್ಘಕಾಲದ ಆರ್ಥಿಕ ಶೋಷಣೆಯ ಒಂದು ಪರಿಣಾಮವಾಗಿ ಭಾರತ ಏನಾಗಿತ್ತು, ಬಡರಾಷ್ಟ್ರವಾಗಿ ಮಾರ್ಪಾಡ್ತಾ ಹೋಗಿತ್ತು. ಇನ್ನು ಪೌಷ್ಟಿಕ ಆಹಾರದ ಕೊರತೆಯಿಂದಾಗಿ ಅಥವಾ ಆಹಾರ ಸೌಲಭ್ಯಗಳ ಕೊರತೆಯಿಂದಾಗಿ ಮರಣದ ಪ್ರಮಾಣದ ದರ ಕೂಡ ಹೆಚ್ಚಾಗ್ತಾ ಇತ್ತು. ಇನ್ನು ಬಡತನದಿಂದಾಗಿ ಬಂಡವಾಳದ ಕೊರತೆ ಕೂಡ ಅಗಾಧವಾಗಿತ್ತು. ಕೃಷಿ ಹಾಗೆ ಕೈಗಾರಿಕೆಯಲ್ಲಿ ಅನೇಕ ಪುರಾತನ ಉತ್ಪಾದನಾ ವಿಧಾನಗಳು ಇನ್ನೂ ಕೂಡ ಬಳಕೆಯಲ್ಲಿ ಇದ್ವು. ಆದ್ದರಿಂದ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸ್ವತಂತ್ರ ಬರೋದಕ್ಕಿಂತ ಮುಂಚೆ ನಮ್ಮ ಭಾರತದ ಅರ್ಥವ್ಯವಸ್ಥೆ ಏನಾಗಿತ್ತು, ಸ್ಥಿರವಾಗಿ ಇತ್ತು. ಅಂದರೆ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಇರಲಿಲ್ಲ ಅಂತ ಹೇಳಿ. ಮುಂದುವರೆದಂತೆ ಚಲನಾತ್ಮಕ
ಚಲನಾತ್ಮಕ ಅರ್ಥಶಾಸ್ತ್ರ. ಚಲನಾತ್ಮಕ ಅಂತಕ್ಕಂಥ ಪದ ಏನಿದೆ ಗ್ರೀಕ್ ಭಾಷೆಯ ಡೈನಾಮಿಕೋಸ್ ಅನ್ನುವಂತಹ ಒಂದು ಪದದಿಂದ ಬಂದಿರತಕ್ಕಂಥದ್ದು. ಇದರ ಅರ್ಥ ಏನು ಅಂತ ಹೇಳಿದ್ರೆ ಶಕ್ತಿಶಾಲಿಯಾದ ಬದಲಾವಣೆ ಇಲ್ಲವೇ ನಿರಂತರ ಬದಲಾವಣೆಯನ್ನು ಇದು ಸೂಚಿಸುತ್ತೆ ಅಂತಕ್ಕಂಥದ್ದು. ಇನ್ನು ಚಲನಾತ್ಮಕ ಅರ್ಥಶಾಸ್ತ್ರವು ಅರ್ಥವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಅಧ್ಯಯನವನ್ನು ಸೂಚಿಸ್ತಾ ಹೋಗುತ್ತೆ. ಇದು ಕಾಲದಿಂದ ಕಾಲಕ್ಕೆ ಅರ್ಥವ್ಯವಸ್ಥೆಯಲ್ಲಿ ಆಗ್ತಕ್ಕಂತಹ ಬದಲಾವಣೆಯ ಪ್ರಕ್ರಿಯೆಯನ್ನು ಇದು ವಿಶ್ಲೇಷಿಸುತ್ತೆ ಅಂತ ಹೇಳಿ. ಇನ್ನು ಚಲನಾತ್ಮಕ ಅರ್ಥವ್ಯವಸ್ಥೆಯಲ್ಲಿ ಕಾಲದಿಂದ ಕಾಲಕ್ಕೆ ಜನಸಂಖ್ಯಾ ಪ್ರಮಾಣ ಆಗಿರ್ಬೋದು, ಬಂಡವಾಳದ ಪೂರೈಕೆ, ಉತ್ಪಾದನಾ ವಿಧಾನ, ವ್ಯವಹಾರ ಸಂಘಟನೆಗಳ ಸ್ವರೂಪ ಆಗಿರ್ಬೋದು, ಜನರ ಬಯಕೆಗಳಾಗಿರ್ಬೋದು ನಿರಂತರವಾಗಿ ಏನಾಗ್ತಾ ಇರುತ್ತೆ, ಬದಲಾವಣೆ ಆಗ್ತಾ ಇರುತ್ತೆ. ಸ್ಥಿರಾತ್ಮಕ ಅರ್ಥಶಾಸ್ತ್ರದಲ್ಲಿ ಏನಾಗ್ತಾ ಇತ್ತು, ಯಾವುದೇ ರೀತಿಯಾದಂತಹ ಬದಲಾವಣೆ ಆಗ್ತಾ ಇರಲಿಲ್ಲ. ನೀವು ಗಮನಿಸಬೇಕಾಗಿರೋದು ಇದೆ. ಸ್ಥಿರಾತ್ಮಕ ಅಂತ ಹೇಳಿದ್ರೆ ಬದಲಾವಣೆ ಇಲ್ಲದೆ ಇರೋದು, ಸ್ಥಿರವಾಗಿ ಇರ್ತಕ್ಕಂಥದ್ದು. ಚಲನಾತ್ಮಕ ಅಂತ ಹೇಳಿದ್ರೆ ಬದಲಾವಣೆ ಆಗ್ತಾ ಇರೋವಂಥದ್ದು. ಯಾವುದ್ರಲ್ಲಿ, ಅರ್ಥವ್ಯವಸ್ಥೆಯಲ್ಲಿ. ಅರ್ಥ ಆಗ್ತಿದೆಯಲ್ಲ. ನೆಕ್ಸ್ಟ್, ಆರ್ಥಿಕ ಬೆಳವಣಿಗೆ ಏನಿದೆ ವರ್ಷದಿಂದ ವರ್ಷಕ್ಕೆ ನಿರಂತರವಾಗಿ ಬದಲಾಗ್ತಾ ಇರುತ್ತೆ. ಇದರಿಂದಾಗಿ ಅರ್ಥವ್ಯವಸ್ಥೆ ಏನಾಗ್ತಾ ಇದೆ, ಆಧುನಿಕತೆಯತ್ತ ಪರಿವರ್ತನೆಗೊಳ್ತಾ ಇದೆ. ಇನ್ನು ನವೀನ ತಂತ್ರಜ್ಞಾನದ ಬಳಕೆಯಿಂದಾಗಿ ಉತ್ಪಾದನಾ ವಿಧಾನ ಹಾಗೆ ಉತ್ಪಾದನಾ ಪ್ರಮಾಣದಲ್ಲಿ ಕೂಡ ಬದಲಾವಣೆ ಆಗ್ತಾ ಇರುವಂಥದ್ದು. ಹಾಗಾಗಿ ಜನರ ಒಂದು ಜೀವನ ಶೈಲಿನೂ ಕೂಡ ಬದಲಾಗ್ತಾ ಇದೆ. ಇಷ್ಟೇ ಸ್ಥಿರಾತ್ಮಕ ಹಾಗೆ ಚಲನಾತ್ಮಕ ಅರ್ಥಶಾಸ್ತ್ರಕ್ಕೆ ಇರ್ತಕ್ಕಂತಹ ವ್ಯತ್ಯಾಸ. ಇನ್ನು ಒಟ್ಟಾರೆಯಾಗಿ ಹೇಳೋದಾದ್ರೆ, ನಮಗೆ ಸ್ವತಂತ್ರ ಬಂದ ನಂತರ ಏನು ನಮ್ಮ ಭಾರತ ದೇಶ ಬ್ರಿಟಿಷರ ಒಂದು ಕಪಿಮುಷ್ಟಿಯಲ್ಲಿ ಇತ್ತು, ಅದರಿಂದ ಬಿಡಿಸ್ಕೊಂಡ ನಂತರ ಭಾರತದ ಅರ್ಥವ್ಯವಸ್ಥೆ ಸ್ಥಿರಾತ್ಮಕ ಅರ್ಥವ್ಯವಸ್ಥೆಯಾಗಿ ಇರದೆ ಚಲನಾತ್ಮಕ ಅರ್ಥವ್ಯವಸ್ಥೆಯಾಗಿ ಮಾರ್ಪಾಡ್ತಾ ಹೋಗ್ತಾ ಇರೋವಂಥದ್ದು. ಇನ್ನು ಆರೋಗ್ಯ ಸೌಲಭ್ಯಗಳ ವಿಸ್ತರಣೆಯಿಂದಾಗಿ ಮರಣ ಪ್ರಮಾಣದ ದರ ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಮನುಷ್ಯರ ಜೀವನ ಆಯುಷ್ಯ ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಇನ್ನು ಪಂಚವಾರ್ಷಿಕ ಯೋಜನೆಗಳ ಮುಖಾಂತರ ಬಂಡವಾಳ ಹೂಡಿಕೆಯನ್ನು ಹೆಚ್ಚಿಸಲಾಗ್ತಾ ಇದೆ. ಹೊಸ ಹೊಸ ತಂತ್ರಜ್ಞಾನಗಳ ಬಳಕೆಯಿಂದ ಏನಾಗ್ತಾ ಇದೆ, ಕೃಷಿ ಮತ್ತು ಕೈಗಾರಿಕಾ ವಲಯದಲ್ಲಿ ಉತ್ಪಾದನಾ ವಿಧಾನಗಳು ಕೂಡ ವೇಗವಾಗಿ ಬದಲಾಗ್ತಾ ಇರೋವಂಥದ್ದು. ಇದರಿಂದಾಗಿ ಉತ್ಪಾದನೆ ಹೆಚ್ಚಾಗ್ತಾ ಇದೆ, ಜನರ ಒಂದು ಬದುಕು ಕೂಡ ಬದಲಾಗ್ತಾ ಇದೆ, ಅವರ ಅಗತ್ಯತೆಗಳು ಕೂಡ ಏನಾಗ್ತಾ ಇದೆ, ಚೇಂಜ್ ಆಗ್ತಾ ಇರೋವಂಥದ್ದು. ಇನ್ನು 1991ರಿಂದ ಈಚೆಗೆ ಕೆಲವೊಂದು ಹೊಸ ನೀತಿಗಳು ಬಂದಿರೋದ್ರಿಂದ ಉದಾರೀಕರಣ ಆಗಿರ್ಬೋದು, ಖಾಸಗೀಕರಣ ಹಾಗೆ ಜಾಗತೀಕರಣ ಪ್ರಕ್ರಿಯೆಗಳು ಕೂಡ ಏನಾಗ್ತಾ ಇದೆ, ಬದಲಾವಣೆಯ ವೇಗವನ್ನು ಹೆಚ್ಚಿಸ್ತಾ ಇದೆ. ಇದರಿಂದ ಅರ್ಥವ್ಯವಸ್ಥೆಯ ರಚನೆಯಲ್ಲೂ ಕೂಡ ಬದಲಾವಣೆಗಳಾಗ್ತಾ ಇರುವಂಥದ್ದು. ಇನ್ನು ಕೃಷಿಯ ಮೇಲೆ ಇರತಕ್ಕಂತಹ ನಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡಿದ್ರೆ, ಸೇವಾ ವಲಯದ ಮೇಲೆ ಇದು ಸಕಾರಾತ್ಮಕ ಪರಿಣಾಮವನ್ನು ಉಂಟು ಮಾಡ್ತಾ ಇರುವಂಥದ್ದು. ಇನ್ನು ಕೈಗಾರಿಕಾ ಕ್ಷೇತ್ರ ಕ್ರಮೇಣವಾಗಿ ಬೆಳೀತಾ ಇರೋದ್ರಿಂದ ಸರ್ಕಾರ ಹೊಸ ಆರ್ಥಿಕ ನೀತಿಯಿಂದಾಗಿ ತೊಂದರೆಗೆ ಒಳಗಾಗಿರ್ತಕ್ಕಂತಹ ಜನರಿಗೆ ರಕ್ಷಣೆ ಬಲೆಯನ್ನು ರೂಪಿಸಲು ಶ್ರಮಿಸ್ತಾ ಇರ್ತಕ್ಕಂಥದ್ದು. ಇನ್ನು ಎಲ್ಲರನ್ನ ಒಳಗೊಳ್ಳುವಂತಹ ಅಭಿವೃದ್ಧಿಗಾಗಿ ಸರ್ಕಾರ ಶ್ರಮಿಸ್ತಾ ಇರುವಂಥದ್ದು. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮ ಅರ್ಥವ್ಯವಸ್ಥೆಯಲ್ಲಿ ಎಷ್ಟೆಲ್ಲ ಬದಲಾವಣೆಗಳು ಆಗ್ತಾ ಇದೆ ಅನ್ನೋಂಥದ್ದು. ಈ ಒಂದು ಪಾಠ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ಈ ಪಾಠ ನಿಮಗೆ ಅರ್ಥ ಆಗಿದೆ ಅಂತ ಕೂಡ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಂದು ಅನಿಸಿಕೆಯನ್ನು ದಯವಿಟ್ಟು ನನಗೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ನನ್ನ ಚಾನಲನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಟಾಟಾ ಬಾಯ್.